ಈಗಿನ ಕಾಲದಲ್ಲಿ ಏನಾಗಿದೆ ಅಂದ್ರೆ ಜನರಲಿ ಮಾತಾಡ್ಲಿಕ್ಕೆ ಎಲ್ಲರೂ ಮುಜುಗರ ಪಡ್ತಾರೆ. ಬಟ್ ಆದ್ರೂ ನಾನು ಈ ವಿಷಯ ನಿಮ್ಗೆ ತಿಳಿಸಿ ಹೇಳ್ತಿದ್ದೀನಿ, ಯಾಕಂದ್ರೆ ಎಷ್ಟೋ ಜನರಿಗೆ ಅದರಿಂದ ಅನುಕೂಲ ಆಗುತ್ತೆ. ಈಗಿನ ಪ್ರೆಸೆಂಟ್ ಬಿಗ್ಗೆಸ್ಟ್ ಇದು ಒಂದು ಪ್ರಾಬ್ಲಮ್ ಅಂತಾನೆ ಹೇಳ್ಬೋದು ನಾನು. ಸೆಕ್ಷುವಲ್ ಡಿಸಾರ್ಡರ್ ಅಲ್ಲೂ ಕೂಡ ಇದು ಅನುಕೂಲ ಆಗಿದೆ. ನರ್ವಸ್ ಸಿಸ್ಟಮ್ನ ರೆಜುವಿನೇಟ್ ಮಾಡಿದೆ, ಹಾರ್ಮೋನ್ ಬ್ಯಾಲೆನ್ಸ್ ಮಾಡಿದೆ, ಸೊ ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡಿದೆ. ಅದೆಲ್ಲ ಕಡಿಮೆ ಮಾಡಿ ಅವರಿಗೆ ಆ ತೊಂದರೆಯಿಂದ ಹೊರಗಡೆ ಬರಲಿಕ್ಕೆ ಅನುಕೂಲ ಮಾಡಿದೆ. ನರದೌರ್ಬಲ್ಯ ಅಂತ ಹೇಳ್ತೀವಿ, ಗಂಡಸರಲ್ಲಿ ಉಂಟಾಗಿರೋ ನರದೌರ್ಬಲ್ಯ ಕೂಡ ಇದರಲ್ಲಿ ಕಡಿಮೆ ಆಗಿದೆ. ಎಸ್ಪೆಷಲಿ ಫೀಮೇಲ್ ಡಿಸಾರ್ಡರ್ಸ್ ಅಲ್ಲಿ ನಾನು ಇವತ್ತು ಹೇಳಲೇಬೇಕು. ಫೀಮೇಲ್ ಡಿಸಾರ್ಡರ್ಸ್ ಅಲ್ಲಿ ಎಸ್ಪೆಷಲಿ ವೈಟ್ ಡಿಸ್ಚಾರ್ಜು ಎಷ್ಟೊಂದು ಜನರಿಗೆ ಕಡಿಮೆ ಆಗಿದೆ ಅಂತಂದ್ರೆ ಅದಕ್ಕೆ ಅವರು 5-5 ವರ್ಷ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಕೆಲವೊಬ್ರು 2-2 ವರ್ಷ ಬೇರೆ ಬೇರೆ ರೀಸನ್ ಟ್ರೀಟ್ಮೆಂಟ್ಸ್ ತಗೊಂಡಿದ್ದಾರೆ. ಆಮೇಲೆ ನನ್ನ ಹತ್ರ ಬಂದು ಟ್ರೀಟ್ಮೆಂಟ್ ತಗೊಂಡು ಅದರಲ್ಲಿ ಗುಣ ಕಂಡಿದ್ದಾರೆ. ಸೊ ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು, ಇಷ್ಟು ಬೇಗ ನನಗೆ ಇದ್ರಲ್ಲಿ ಗುಣ ಕಾಣುತ್ತೆ, ನಾನು ಇದನ್ನ ಯಾಕೆ ಬಳಸಬಾರ್ದು ಅಂತ ಅವ್ರ ಫ್ಯಾಮಿಲಿಗೆ ಅವರೇನೆ ಕೊಟ್ಟಿದ್ದಾರೆ. ಅವರೇ ರೆಫರ್ ಮಾಡ್ತಾರೆ ನಮ್ಮ ಕೇಸ್ಗಳನ್ನ. ಇಲ್ಲ ಸರ್, ಇದರಲ್ಲಿ ತುಂಬಾ ಅದ್ಭುತವಾದ ರಿಸಲ್ಟ್ ಬಂದಿದೆ ಸರ್, ಖಂಡಿತ ನನ್ನ ಫ್ರೆಂಡ್ಸ್ ಇದ್ದಾರೆ, ಇವ್ರಿಗೂ ಕೊಡಿ ಅಂತೇಳಿ. ಅದಾದ ನಂತರ ನಮ್ಗೆ ತುಂಬಾ ತೊಂದರೆ ಕೊಡ್ತಾ ಇರೋ ಕಾಯಿಲೆ ಅಂತಂದ್ರೆ ಈಗಿನ ಕಾಲದಲ್ಲಿ ಫೈಬ್ರಾಯ್ಡ್ ಯೂಟ್ರಸ್. ಫೈಬ್ರಾಯ್ಡ್ ಯೂಟ್ರಸ್ ಅಲ್ಲಿ ಫೈಬ್ರಾಯ್ಡ್ಸ್ ನಮಗೆ ಕರಗೋದೇ ಇಲ್ಲ. ಅದಕ್ಕೆ ಡಾಕ್ಟರ್ ಕೂಡ ಜನರಲ್ ಆಗಿ ಹೇಳ್ತಾರೆ, ಫೈಬ್ರಾಯ್ಡ್ಸ್ ಇರೋವರೆಗೂ ನೋಡ್ಕೊಳ್ಳಿ, ಆನಂತರ ನೀವು ಹಿಸ್ಟೆಕ್ಟಮಿ ಮಾಡಿಸ್ಬಿಡಿ, ಗರ್ಭಾಶಯನ ತೆಗೆಸ್ಬಿಡಿ, ಬೇರೆ ದಾರಿನೇ ಇಲ್ಲ ಅದಕ್ಕೆ, ಇರೋವರೆಗೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಗರ್ಭಾಶಯನ ತೆಗೆಸ್ಲೇಬೇಕು ಅಂತ. ಬಟ್ ನಾವು ಫೈಬ್ರಾಯ್ಡ್ ಯೂಟ್ರಸ್ ಕೂಡ ಕೊಟ್ಟಿದ್ದೀವಿ ಇದರಲ್ಲಿ, ಫೈಬ್ರಾಯ್ಡ್ಸ್ ಕೂಡ ಇದರಲ್ಲಿ ಕರಗಿದೆ. ಓಕೆ, ಸೊ ಫೈಬ್ರಾಯ್ಡ್ಸ್ ಕರಗೋದು ಅಷ್ಟು ಸುಲಭದ ಕೆಲಸ ಅಲ್ವೇ ಅಲ್ಲ. ಇದು ತುಂಬಾ ಟಫ್ ಡಿಸೀಸು, ಅದು ಕೂಡ ಕರಗಿದೆ. ಆ ನಂತರ ನಾನು ಎಷ್ಟೋ ಟೆಸ್ಟಿಮೋನಿಯಲ್ಲಿ ಹೇಳಿದ್ದೀನಿ, ನನಗೆ ತುಂಬಾ ಟಫೆಸ್ಟ್ ಡಿಸೀಸ್ ಅಂದ್ರೆ ಪ್ಯಾನ್ಕ್ರಿಯಾಟೈಟಿಸ್ ಅಂತ. ಆ ಪ್ಯಾನ್ಕ್ರಿಯಾಟೈಟಿಸ್ ತುಂಬಾ ಟಫ್ ಡಿಸೀಸು. ಅದು ಏನು ಅಂತಂದ್ರೆ ನಾವು ಅಡ್ಮಿಷನ್ ಆಗ್ಲೇಬೇಕು. ಅಡ್ಮಿಷನ್ ಆಗದೆ ಅದು ಕಡಿಮೆನೇ ಆಗಲ್ಲ. ವಾಮಿಟಿಂಗ್ ಇರುತ್ತೆ ಅದರಲ್ಲಿ, ಮತ್ತೆ ಚೆಸ್ಟ್ ಪೇನ್ ಇರುತ್ತೆ. ಆ ಪೇನ್ ಕಡಿಮೆನೇ ಆಗಲ್ಲ, ಇಂಜೆಕ್ಷನ್ ತಗೋಬೇಕು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ಪೇನ್ ಕಡಿಮೆ ಆಗಬೇಕು. ಅದು ಇರೋವರೆಗೂ ಹಂಗೆ ನೋಡ್ಕೊಂಡು ಹೋಗ್ಬೇಕು, ಡಯಟ್ ಫಾಲೋ ಮಾಡಬೇಕು, ಬೇರೆ ದಾರಿನೇ ಇಲ್ಲ, ಅದಕ್ಕೆ ಟ್ರೀಟ್ಮೆಂಟೇ ಇಲ್ಲ. ಸೊ ನೀವು ಸರ್ಚ್ ಮಾಡಿ ಗೂಗಲಲ್ಲಿ, ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ಪ್ಯಾನ್ಕ್ರಿಯಾಟೈಟಿಸ್ ತೊಂದರೆ ಕೊಡುತ್ತೆ ಅಂತೇಳಿ. ಇವನ್ ಆ ಕೇಸ್ನು ನಾನು ಸಕ್ಸಸ್ಫುಲಿ ಟ್ರೀಟ್ ಮಾಡಿದ್ದೆ, ಅದರಲ್ಲೂ ಕೂಡ ವಂಡರ್ಫುಲ್ ರಿಸಲ್ಟ್ ಬಂತು. ಇವನ್ ಅವ್ರಿಗೆ ಜಾಂಡೀಸ್ ಕೂಡ ಇತ್ತು, ಜಾಂಡೀಸ್ ಕೂಡ ವಿತಿನ್ 1 ಮಂತ್ ಅಲ್ಲಿ ಕಡಿಮೆ ಆಯಿತು. ಸೊ ನೋಡಿ, ಇದು ಸೆಲ್ಯುಲಾರ್ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಎಷ್ಟು ಎಕ್ಸಾಂಪಲ್ಸ್ ಇದೆ, ನಾನು ಪ್ಲೆಂಟಿ ಆಫ್ ಎಕ್ಸಾಂಪಲ್ಸ್ ಇದೆ. ನಾನು ಹೇಳ್ತಾ ಹೋದ್ರೆ ಇನ್ನೂ ಒಂದೂವರೆ ಗಂಟೆ ಆಗ್ಬೋದೇನೋ ಮೇ ಬಿ, ಅಷ್ಟೊಂದು ಎಕ್ಸಾಂಪಲ್ಸ್ ನನ್ನ ಹತ್ರನೇ ಇದೆ. ನಾನು ಇದೆಲ್ಲ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಬರುತ್ತೆ. ಈಗ ನಾನು ಟ್ರೀಟ್ ಮಾಡಿದ್ದೀನಿ, ಬೇರೆಯವ್ರಿಗೂ ಒಳ್ಳೇದಾಗ್ಬೇಕಲ್ವಾ, ಅದರಿಂದ ಅನುಕೂಲ ಆಗೋದು ಯಾವಾಗ? ಒಬ್ಬ ವೈದ್ಯ ರೋಗಿಗಳಿಗೆ ಚಿಕಿತ್ಸೆ ಕೊಟ್ಟು ಅದನ್ನ ನಾವು ಕಾನ್ಫಿಡೆಂಟ್ ಆಗಿ ಹೇಳಿದಾಗ ನಿಮಗೂ ಆ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಇಲ್ಲಾಂದ್ರೆ ಆ ಕಾನ್ಫಿಡೆನ್ಸ್ ಡೆವಲಪ್ ಆಗೋದೇ ಇಲ್ಲ. ಹಾಗಾಗಿ ಎಷ್ಟೋ ಜನರು ತುಂಬಾ ಭಯ ಪಡ್ತಿರ್ತಾರೆ ಕೊಡ್ಲಿಕ್ಕೆ, ಇದ್ರ ರಿಸಲ್ಟ್ ಬರುತ್ತೋ ಬರಲ್ವೋ, ಕೊಟ್ಬಿಟ್ರೆ ಇನ್ನೇ ಆಗುತ್ತೋ ಅಂತ. ಅದಕ್ಕೆ ಪ್ರತಿಯೊಂದು ಕೇಸನ್ನು ನಾನು ರಿಸಲ್ಟ್ ಬಂದಿರೋದನ್ನ ಮಾತ್ರ ಹೇಳ್ತಿದ್ದೀನಿ. ನಾನು ಇನ್ನೂ ಟ್ರಯಲ್ ಅಲ್ಲಿ ಇರೋದು, ನಾನು ಕೊಟ್ಟಿರೋದು ಇನ್ನೂ ಅರ್ಧಂಬರ್ಧ ಟ್ರೀಟ್ಮೆಂಟ್ ಆಗಿರೋದು ಯಾವುದೂ ಹೇಳಿಲ್ಲ ನಾನು. ಎಲ್ಲಾನು 100% ನನಗೆ ರಿಸಲ್ಟ್ ಬಂದಿರೋದು ಹೇಳ್ತಾ ಇದ್ದೀನಿ. ಅಷ್ಟು ಅದ್ಭುತವಾಗಿ ಈ ಕ್ಯೂರ್ ಸೆಲ್ ನಮಗೆ ಕೆಲಸ ಮಾಡುತ್ತೆ. ಹಾಗಾಗಿ ನೀವು ಇದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿ, ಆವಾಗ ನಿಮ್ಗೆ ರಿಸಲ್ಟ್ ಸಿಗುತ್ತೆ. ಅದರ್ವೈಸ್ ನೀವು ತಪ್ಪಾಗಿ ಕರೆಕ್ಟಾಗಿ ಏನೋ ತಿಳ್ಕೊಳ್ದೇನೆ ಅರ್ಧಂಬರ್ಧ ಮಾಡ್ಕೊಂಡು ನೀವು ಕೊಟ್ರೆ ಅವಾಗ ನಮ್ಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಸಿಗಲ್ಲ. ಯಾವುದೇ ಪ್ರಾಡಕ್ಟ್ ಬಳಸುವಾಗ ಅದ್ರ ಬಗ್ಗೆ ನಾವು ಒಂದಿಷ್ಟು ನಾಲೆಜ್ ಅಂತ ಇರಲೇಬೇಕು ನಮಗೆ. ಆ ನಾಲೆಜ್ ಇದ್ರೆ ಮಾತ್ರ ನಮಗೆ ಆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬರುತ್ತೆ. ಹಾಗಾಗಿ ಎಲ್ಲರೂ ಇದನ್ನ ಸರಿಯಾದ ರೀತಿಯಲ್ಲಿ ಬಳಸಿ ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಅದ್ಭುತವಾದ ವೇದಿಕೆಯಲ್ಲಿ ನನಗೆ ಮಾತಿಲ್ ಹೇಳಿಲ್ಲ. ನಾನು ಯಾರೇ ಬಂದ್ರು ಕೂಡ ಆ ಪೇಷಂಟನ್ನು ನಾನು ತೋರಿಸ್ತೀನಿ, ಯಾರ್ಯಾರಿಗೆ ರಿಸಲ್ಟ್ ಬಂದಿದೆ ಆ ಪೇಷಂಟನ್ನು ನಾನು ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಅಂತ ವಂಡರ್ಫುಲ್ ರಿಸಲ್ಟ್ಸ್ ನನ್ನಲ್ಲಿ ಬಂದಿದೆ. ಹಾಗಾಗಿ ನನಗೂ ಕೂಡ ತುಂಬಾ ಸಂತೋಷ ಆಗಿದೆ. ಇದು ಹೇಳ್ಬೇಕಾದ್ರೆ ನಾನು ತುಂಬಾ ಖುಷಿಯಾಗಿ ಸಂತೋಷವಾಗಿ ನಾನು ಇದನ್ನು ಹೇಳ್ತಾ ಇದ್ದೀನಿ, 4 ಜನರಿಗೆ ಉಪಯೋಗ ಆಗಲಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್. ಎಲ್ಲ ಲೀಡರ್ಸ್ಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸು.